ಬೋನು ನಾನು ಹಿಂಗೆ ಕತ್ಲೆ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದೆಯಲ್ಲ ಕಾಣಿಸ್ತಾ ಇದ್ದೀನಿ ನಾನು. ನಾಯಿ ಸುತ್ತಂಗೆ ಸುತ್ತಾರೆ ಹಿಂದೆ ಅಂತಾರಲ್ಲ ಹಂಗೇನೆ ನನ್ನ ನಾಯಿ. ನಾನು ಏನು ಮಾಡ್ತಾಯಿದ್ರು ನಾನು ಹಿಂದೆನೇ ಬರುತ್ತೆ ನೋಡಿ, ಇಲ್ಲಿ ಎದುರುಗಡೆನೆ ಕೂತೈತೆ. ಏನು ಕೆಲಸ ಮಾಡ್ಕೊಟ್ಟೆ? ಇದು ಬಿರಿಯಾನಿ, ಮಟನ್ ಬಿರಿಯಾನಿ. ನಂಗೆ ಗೊತ್ತವ. ಹಾಂ, ನಾನು ಇದು ಡಬ್ಬ ಕೊಡಪ್ಪ ಅಂದರೆ ಅವನು ಹಾಸನಿಂದ ಬಂದ. ಇವತ್ತು ಭಾನುವಾರ ಅಲ್ಲ, ನಿನ್ನೆ ಹೋಗಿದ್ದ, ಶನಿವಾರ ಹೋಗಿದ್ದ, ಇವಾಗ ಭಾನುವಾರ ಬಂದ. ಅಮ್ಮ ಕರ್ಕೊಂಡು ಬಂದಿದ್ದಾರೆ. ಹಾಗೇನೆ ಅಮ್ಮ ಮಟನ್ ಸಾಂಬಾರು ಸ್ವಲ್ಪ ಮತ್ತು ಬಿರಿಯಾನಿ ತಗೊಂಡು ಬಂದಿದ್ದಾರೆ, ಮಟನ್ ಬಿರಿಯಾನಿ. ನಂಗೆ ಮಟನ್ ಸಾಂಬಾರೇನು ಅಷ್ಟು ಲೈಕ್ ಆಗಲ್ಲ, ಆದರೂ ತಂದಿದ್ದಾರಲ್ವ ತಿಂತೀನಿ. ನನಗೆ ಚಿಕನ್ನು ಮತ್ತು ಫಿಶ್ಶು ಅದೆಲ್ಲಾದರೂ ಸಖತ್ ಇಷ್ಟ ಆಗುತ್ತೆ. ಮಟನ್ ಬಿರಿಯಾನಿ ನೋಡಿ ತೋರಿಸ್ತೀನಿ. ಹಾಟ್ ಬಾಕ್ಸಲ್ಲಿ ತಗೊಂಡು ಬಂದಿದ್ರು, ನಾನು ಇವಾಗ ತೆಗೆದು ಸ್ವಲ್ಪ ಬಿಸಿ ಮಾಡೋಣ ಅಂತ ಇದಕ್ಕೆ ಹಾಕಿದ್ದೀನಿ, ಸಣ್ಣ ಕುಕ್ಕರಿಗೆ ಇಟ್ಟಿದ್ದೀನಿ. ಇದು ಬಿರಿಯಾನಿ, ಮಟನ್ ಬಿರಿಯಾನಿ. ನೀವು ಊಟ ಮಾಡಿದ್ರಮ್ಮ? ಮಾಡಿದ್ರಾ? ಎಷ್ಟೊತ್ತಿಗೆ ಹೋಯ್ತು ಹೇಳಿ ಬಸ್ಸು? ಈಗಿನ ಮತ್ತು ಅರ್ಧ ಗಂಟೆ ಆತ್ಕೊಂಡು ಹೋಗಿ 2 ಗಂಟೆಗೆ ಹೋಯ್ತು, 2:30ಗೆ. 2:45 ಕಣ್ ಮಗ. ಯಾಕೆ ತೆಗಿತೀಯ ಹಂಗೆ? ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀವ? ರೆಸ್ಟ್ ಏನು ತಗೋಬೇಡ, ಏನು ಕೊಡು ಕಟ್ಟಾಕಿಲ್ಲ, ಓದ್ಕೊಂಡು ಬರ್ತಾ ನೋಡ್ಸಲ್ಲ ಕಂಪ್ಲೀಟ್ ಮಾಡು ಬೋನು. ಅವೆಲ್ಲ ನೀವು ಅದಕ್ಕೆ ನಾನು ಬೇಗ ಕರ್ಕೊಬಂದಿರೋದು. ಬೈತಾಳೆ ಆಮೇಲೆ ಅಮ್ಮ ಅಂತ ಬೈತಾರೆ, ನೀನು ಕರ್ಕೊಂಡು ಏನಪ್ಪ ಏನ್ ಕೆಲಸ ಮಾಡ್ಕೊಟ್ಟೆ? ಕಸ ಗುಡ್ಸಿನಿ, ಮನೆ ಒರ್ಸಿನಿ. ಇಂಥ ಮಕ್ಳಾಗ್ಬಿಟ್ರೆ ಅಷ್ಟೊಂದು ಕೆಲಸ ಮಾಡಿಸ್ತಾನಮ್ಮ. ನನ್ನ ಮಗ ನೋಡಿ ಎಷ್ಟು ಸಣ್ಣಾಗಿ ಬಂದವನಿ. ಒಂದೇ ದಿವ್ಸಕ್ಕೆ ಪಾತ್ರೆ ಬೆಳಗಿಸಿ ಕಸ ಗುಡಿಸಿ ಆಮೇಲೆ ಇನ್ನೇನು ಮಾಡ್ದವ? ಅದಕ್ಕೆ ಬರೀ 50 ರೂಪಾಯಿ ಕೊಟ್ಟಾರೆ. 50 ರೂಪಾಯಿ ಒಂದು ಫಲೂದ ಕೊಟ್ಟರು. ದುಡ್ಡು ಬೇರೆ ಇಸ್ಕೊಂಡ್ಯಾ? ಬರೀ 50 ರೂಪಾಯಿ ಫಲೂದ. ಫಲೂದ ಕೊಡ್ಸಿದ್ದು ಕೆಲಸಕ್ಕೆ ಇದಂತ. ಅಜ್ಜಿ ಮನೆಗೆ ದುಡ್ಡು ಬೇರೆ ಇಸ್ಕೊತಾರೆ, ಕೆಲಸ ಮಾಡ್ಕೊಟ್ಟು ಯಾರು? 50 ರೂಪಾಯಿ ಕೊಟ್ಟಿದ್ನಿ. ಇವನ್ ಕಾಲಕ್ಕೆ ನನಗೆ ಎಷ್ಟು ಕೊಡ್ತಾನ ನೋಡಂತ. ನೀನು ಡಿ ಸಿ ಆತನಂತಲ್ಲ, ಡಿ ಸಿ ಆತಾರಲ್ಲ. ಲಕ್ಷ ಲಕ್ಷ ದುಡ್ಕ ಬಂದು ಚೇಂಬರಿಗೆ ಹೋಗಿ ಕುತ್ಕೋತೀನಿ. ಒಂದು ಕೋಲ್ ಹಿಡ್ಕೊಬಿಟ್ಟು ಜವನೊಳಗೆ ಹೆಂಗ್ ಮಾಡ್ತಿತ್ತಲ್ಲ ಹಂಗ ಒಂದು ಕೋಲ್ ಹಿಡ್ಕೊಂಡು ಕುತ್ಕೊಬಿಟ್ಟು ಅಪ್ಪ ಅದು ಐತವಮ್ಮ ನಾಚಿಕೆ ಕೊಡ್ತೀವಿ, ಅದು ಇಲ್ಲೇ ಕೊಡ್ತಿದ್ದ ಹಂಗಂತೀಯನ? ಹಾಂ ಅಂತೀನಿ. ಇಲ್ಲ ಅನ್ನಕ್ಕಲ್ಲ ಅಂತ ನಾನು ಹೇಳ್ಬೇಕಾನೆ. ಯಾವ್ದಾರು ಅನ್ಬೇಕಾನೆ. ಬಕ ಹೆಂಗ್ ಮುಚ್ಕೇತ ನೋಡು ಬಟ್ಟೆ. ಹಿಂಸೆ ಕೊಟ್ಬಿಟ್ರೆ ಯಾರು ಬರ್ತಾರೆ? ನೀನ್ ಕೆಲಸ ಮಾಡು, ನಮ್ಮ ಮನೆಗೆ ತಂದು ಕೊಟ್ಬಿಡು. ಮಲ್ಲಿಗೆ ಬರಕ್ಲ ಹುಡಿಕೆಂದು ನಾವೆಲ್ಲಿರ್ತೇಳಿ ತಂದು ಕೊಟ್ಬಿಡು ಆಯ್ತಾ? ಅಷ್ಟೇ. ನಾನು ಎಂಥದ್ದು ಹಾಕಿಲ್ಲ, ಬರೀ ಒಂದೆರಡು ಟೊಮೆಟೊ ಹಣ್ಣು ಒಂದೇನವ ಹಾಕಿದ್ದು. ಟೊಮೆಟೊ ಹಣ್ಣು ಚೆನ್ನಾಗಿದೆ. ನಿಂಬೆಹಣ್ಣು ಒಂದು ಹಾಕಬೇಕಾಯ್ತು. ನಿಂಬೆಹಣ್ಣು ಒಂದು ಇರಲಿಲ್ಲ, ಗೊತ್ತು ನೀನು ನಮ್ಗೆ ಹಾಕ್ಬೇಕು ಅಂತ. ನಿಂಬೆಹಣ್ಣು ನೋಡಿದೆ, ಇರಲಿಲ್ಲ, ಚೆನ್ನಾಗಿರಲಿಲ್ಲ, ತಂದದ್ದು ಜಾಸ್ತಿ. ಈಗ ಬಂತು ಬರ್ಲನಮ್ಮ ಹೊಟ್ರಾ? ಹ್ಞೂ ಬುದ್ಧಿತಿ. ಈಗ ಕುತ್ಕೊಳ್ಳಿ. ಅದು ಹೋದ್ರೆ ಏನ್ ಮಾಡ್ಲಿ, ಆಮೇಲೆ 5 ಗಂಟೆ ಇನ್ನು ಯಾವ ಸಿಕ್ಕಲ್ಲ. ಒಂದೇ ನಂಗೆ ಏನು ಗೊತ್ತವ, ಹೊಸ ದೊಡ್ಡ ಡಬ್ಬ ತಂದ ಬೋನು. ಯಾವ ತಂದೆ? ಮಟನಿನ ತಂದ. ಇವನು ಅಲ್ಲಕನವ, ನಾನು ನಂಗೆ ಹೆಂಗೆ ಗೊತ್ತವ. ಹ್ಞೂ, ನಾನು ಇದು ಡಬ್ಬ ಕೊಡಪ್ಪ ಅಂದ್ರೆ ಅವ್ನು ಕೊಟ್ಟ. ಇನ್ನೂ ಏನಾಗಲ್ಲ, ಅವು ಎಲ್ಲ ಒಂದೇ. ಚಿಕನ್ ಫ್ಲೇವರು, ಮಟನ್ ಫ್ಲೇವರು ಅಂತ ಬರುತ್ತೆ. ಬರ್ತೀರೇನಮ್ಮ? ಹೋಗಾರ ಕುಟ್ಟು ಹೋಗೋಣ, ಬರೋರು ಕುಟ್ಟು ಬರೋಣ, ಏನಾರು ಆಗ ಮಕ್ಕಳನ್ನ ಯಾರು ಊರಿಂದ ಬಂದು ಹೊಂಟಿದ್ಕೊಳ್ಳವು. ಮತ್ತು ಅವ್ರ ಕಡೆ ಊರಿಗೆ ಯಾರು ಹೋದ ತಕ್ಷಣ ಕಡೆಯಿಂದ ಹೊಂಟಿದ್ಕೊಳ್ಳವು. ನಿನ್ನೆಲ್ಲಿ ಹೋಗಿಲ್ಲ ಡ್ಯಾನಿಗೆ ಅಂತವೇ ಅಮ್ಮನ ನೋಡಿ ಖುಷಿ ಆಗ್ಬಿಟ್ಟವನೇ. ನನ್ನ ಬರುತ್ತಿದ್ದ ನೋಡಿ. ಯಾವ್ದಾರು ಒಂದು ಬಾಕ್ಸ್ ಕೊಂಡಿದ್ರು ಕೊಡುವ. ಈಗ ತೊಳಿಬೇಕು ಬಾ, ನಾನು ಕೊಟ್ಟು ಕಳಿಸ್ತೀನಿ ಅಂತ ಅಪ್ಪನ ಕೂತೆ. ಬರ್ತೀರೇನಮ್ಮ? ಬೇಡ ಹೋಗು. ಏ ಬೈ ಕಡಿಕೆ ಹೊಡೋದತ್ತು ಹೋಗ ಕಳಿಸ್ಬೇಡ ಅಜ್ಜಿ. ಬರ್ತೀನಿ ಹಿಂದಕ್ಕೆ ನಿತ್ಕ. ಹಾಂ, ಟೈರ್ ಬಟ್ಟಿಗೆ ಹೋಗ್ಬಾರ್ದು. ನಿತ್ಕೊಂಡಾಗ ಬರ್ತೀರಾ? ಕನ್ನಡಕ ಎರಡು ತಂದಿದ್ರಾ? ಹ್ಞೂ ಸರಿ. ಬೇಡ ಕಣ ಬೋನ್, ಹಂಗೆ ಹೋಗ ಬೋನ್, ಹೇಳಿದ್ ಕೇಳ ಬೋನ. ಅಮ್ಮ ಅಲ್ಲಿ ಊದ್ಕೊಳ್ಳುತ್ತೆ ಕಣಮ್ಮ, ಬಗ್ದಾರಲ್ಲ, ಬೇಡ. ಪೈಪ್ ಹೊಡೆದೋದವ್ಕಂದು ಬಾರ ಬೋನ್ ಹಾಕಕ್ಕಾಗಲ್ಲ. ನಲ್ಲಿ ಪೈಪಿಗೆ ಕರೆಕ್ಟ್
ಕಲೆಕ್ಷನ್ ಕೊಡೋಕೆ, ಹೊಸ ಕಲೆಕ್ಷನ್ ಕೊಡೋಕ್ಕೆ ಬಗ್ದಾರೆ. ಡ್ಯಾನ್ ಹೆಂಗೆ ನೋಡ್ತಾವನೆ ಹೋತಾ ಅಮ್ಮ ನೋಡಿ. ನಾನು ಊಟ ಮಾಡ್ತಾಯಿದ್ದೀನಿ ಬಾ ನೋಡಿ. ಹಿಂಗೆ ಗಮ್ಮತ್ತೈತಾ? ಕೈನೇ ಮುಸ್ತಿದ್ಯಲ್ಲ. ನೀನು ತಿನ್ನಿಲ್ವಾ? ಹಾಂ, ನೀನು ತಿನ್ನಿಲ್ವೇನೋ? ವಿಡಿಯೋ ಶುರು ಮಾಡಿದ ತಕ್ಷಣ ಡ್ಯಾನಿ ಏನಾರು ಸೌಂಡ್ ಕೊಟ್ಬಿಡ್ತಾನೆ, ಅದೇನು ಅಂತ ಗೊತ್ತಿಲ್ಲ. ರೀಲ್ಸ್ ಮಾಡೋಣ ಅಂತ ರೆಡಿಯಾಗಿದ್ದೆ ಫ್ರೆಂಡ್ಸ್, ಹಾಗೇ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಮಾಡಿ ಆಯಿತು ರೀಲ್ಸು. ಒಂದು 3-4 ಮಾಡಿಕೊಂಡೆ ಈ ಡ್ರೆಸ್ಸಲ್ಲಿ. ಮಳೆ ಶುರುವಾಗಿದೆ ಸ್ವಲ್ಪ, ಅಂದರೆ ಲೈಟಾಗಿ ಬರ್ತಾಯಿದೆ, ಜೋರಾಗೇನು ಬರ್ತಾಯಿಲ್ಲ. ಉದುರು ಮಳೆ. ಭುವನ್ ಆಟ ಆಡೋದಕ್ಕೆ ಅಂತ ಹೋಗಿದ್ದಾನೆ. ಮುಗ್ಬಿಟ್ಟು ಹಾಕಿದ್ದೀನಿ ನೋಡಿ, ರೀಲ್ಸಿಗೋಸ್ಕರ ಹಾಕ್ಕೊಳ್ಳೋದು ಅಷ್ಟೇ. ನಾರ್ಮಲಾಗಿ ನಾನೇನು ಮೂಗು ಚುಚ್ಚಿಲ್ಲ ಯಾವಾಗಲೂ ಅಂದರೆ ನಾನು ಆಗ್ಲಿಂದನೂ ಚುಚ್ಚೇ ಇಲ್ಲ ಮೂಗು. ಭುವನು ಆಟ ಆಡೋಕ್ಕೆ ಹೋಗಿದ್ದಾನೆ. ಕರಿಯೋಣ ಅಂತ ಬಂದೆ, ಮಳೆ ಉದುರುತ್ತಾ ಇದೆ ಅಲ್ವಾ, ಶೀತ ಗೀತ ಆಗುತ್ತೆ ಅಂತ ಬಂದೆ. ತೆಗಿಬಿಡ್ತೀನಿ. ಹಂಗೇನೆ ಫ್ರೆಂಡ್ಸ್, ಎಷ್ಟು ಕಷ್ಟಪಡ್ತೀವಿ ನೋಡಿ. ರೀಲ್ಸ್ಗೆ ಒಂಥರ ರೆಡಿ ಆಗಬೇಕು, ಮತ್ತು ಮಾಮೂಲಿ ವ್ಲಾಗ್ ಮಾಡ್ತೀವಲ್ಲ ಅದಕ್ಕೊಂಥರ, ಮಾಮೂಲಿ ಮನೇಲಿ ಏನೇನು ಮಾಡ್ತೀವಿ ಅದೆಲ್ಲನೂ ಅವಾಗವಾಗ ವೀಡಿಯೋ ಮಾಡ್ಕೋತಾ ಇರಬೇಕು. ಹಾಗೆ ಪಕ್ಕದ ಮನೇಲಿ ಹಲಸಿನ ಕೊಟ್ಟಿದ್ರು, ಅದು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ, ಆದರೂ ಸ್ವೀಟಾಗಿದೆ, ಅದಕ್ಕೆ ತಿಂತಾಯಿದ್ದೀನಿ. ನೋಡೋಣ, ನಾಯಿ ಸುತ್ತಂಗೆ ಸುತ್ತುತ್ತಾರೆ ಹಿಂದೆ ಅಂತಾರಲ್ಲ, ಹಂಗೇ ನನ್ನ ನಾಯಿ. ನಾನು ಏನು ಮಾಡ್ತಾಯಿದ್ರು ನಾನು ಹಿಂದೆನೇ ಬರುತ್ತೆ ನೋಡಿ, ಇಲ್ಲಿ ಎದುರುಗಡೆನೇ ಕೂತೈತೆ. ತಗ, ಅದು ತಿಂತೈತಿ. ಅದಿನ್ನೂ ಕುಯ್ಬೇಕು, ಕಟ್ ಮಾಡಿಲ್ಲ. ಹಂಗೇ ಮೇಲ್ಗಡೆ ಒಂದು ತೋಳೆನೇ ಕಿತ್ಕೊಂಡು ತಿಂತಾಯಿದ್ದೀನಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಕೆಲಸ ತುಂಬ ಐತೆ. ಈ ಥರ ಎಲ್ಲ ರೆಡಿ ಆಗಿಬಿಟ್ರೆ ಒಂಥರ ಬಿಲ್ಡಪ್ಪು, ಏನು ಬಿಲ್ಡಪ್ಪಲ್ಲ ಏನಂತಾರೆ, ಫುಲ್ಲು ಆರಾಮಾಗಿ ಕೂತಿದ್ದು ಫಂಕ್ಷನ್ಗೆ ಹೋಗಿ ಬಂದು ಕೂತ್ಕೋತೀವಿ, ಎಲ್ಲರೂ ಫಂಕ್ಷನ್ಗೆ ಹೋಗಿ ಸುಮ್ಮನೆ ಕೂತಿದ್ದು ಬರ್ತೀವಲ್ಲ, ಆ ಥರ ಫೀಲು ಈ ಥರ ಎಲ್ಲ ರೆಡಿ ಆದರೆ. ಇವಾಗ ಇದೆಲ್ಲ ತೆಗ್ದಿಟ್ಟು ಮತ್ತು ಏನು ಹೋಮ್ವರ್ಕು ಮನೆಯದು, ಪಾತ್ರೆ ತೊಳೆಯೋದು ಅದು ಇದು ಏನಾರ ಕೆಲಸ ಇದ್ದರೆ ಮಾಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲು ಬಿಡಿ ಅದ್ರ ಕತೆ. ಈಗ ಹಿಂಗೆ ರೆಡಿ ಆಗಿಬಿಟ್ಟಿದ್ವಲ್ಲ, ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಡೈಲಿ ಆಗಲ್ಲ, ಆಲ್ಮೋಸ್ಟು ಒಂದು 2 ದಿವ್ಸಕ್ಕೆ 3 ದಿವ್ಸಕ್ಕೆ ಒಂದ್ಸರಿನಾದ್ರೂ ವೀಡಿಯೋಸ್ ಮಾಡೋದಕ್ಕೆ ಅಂತ ಹಿಂಗೆಲ್ಲ ರೆಡಿಯಾಗಿರ್ತೀವಲ್ವ, ಆಗ ಹಂಗೆ ಎಲ್ಲರೂ ಹೋಗಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ. ಕೋಲು ಯಾಕೆ, ಏನಕ್ಕದು ತಲೆ ನೆನೆಸ್ಕೊಂಡಿದೀಯಾ? ಹಾಂ, ತಲೆ ನೆನೆಸ್ಕೋಬಾರ್ದು ಭುವನು. ಓಹೋ ಮಾಡ್ತಾ ಇಕ್ಕಿಸ್ಕೊಂಡ. ಏನು ಗೊತ್ತಾ ಭುವನು, ಬೇಕಿದ್ರೆ ಮಳೇಲಿ ಮೈ ನೆಂದರೆ ಏನಾಗಲ್ಲ, ತಲೆ ನೆನಿಬಾರ್ದು. ಟೈಫಾಯ್ಡ್ ಎಲ್ಲ ಆಗೋದು ತಲೆ ನೆಂದ್ರೇ ಮಳೆಯಲ್ಲಿ. ಏನಕ್ಕಾಗ್ತಿ ಆ ಕೋಲ, ನಾಯಿ ಬೇರೆ ಒಂಥರ ಆಡುತ್ತೆ. ನೋಡ ಕಡ್ಗಿಡ್ದಾಯ್ತು, ಎಲ್ಲಿಗೆ ಬರುತ್ತೆ ನೋಡು, ಎಲ್ಲಿಗೆ ಹೋಗಿದೆ ಅಂತ ಕೇಳ್ತೈತೆ. ಕೋಲ್ ಯಾಕೆ ತಂದಿದ್ಯಾ ಅಂತ ಕೇಳ್ತೈತೆ. ಅವೇನು ಮಾಡಕ್ತೈತಿ ಮಗನ, ಯಾಕೆ ಅವಾಗ ಕೊಡ್ತೀಯ? ಕಾಲಿಗೆ ಬಿತ್ತು. ಅದು ಬಿತ್ತಲ್ಲ ನೋಡಿ. ಆನಿ ಪಾಪ ಆಟ ಆಡ್ಸು ಅಂತ ಕಾಯಿ ತಗೋತಿದ್ದಾನೆ ಫೋನು. ಕೊಡಲ್ಲ, ಇನ್ನು ಬೇಗ ಕೈಗೆ ಕಿತ್ಕೊಂಡು ಆಟ ಆಡೋದು. ನಾನು ಕುಯ್ಕೊಂಡು ತಿಂದಿಲ್ಲ ಕಣ, ಅದರಲ್ಲಿ ಹಂಗೆ ಇದ್ದಿದ್ದು ಒಂದೇ ಒಂದು ತೋಳೆ ಬಿಡಿಸ್ಕೊಂಡೆ ಅಷ್ಟೇ. ಹೆಂಗಿದೆ ಟೇಸ್ಟು ನೋಡೋಣ ಅಂತ. ಚೆನ್ನಾಗಿದೆ ಕಣ, ಕುಯ್ಬೇಕು, ಅಂಟಾಗುತ್ತಲ್ಲ. ಹಲಸಿನಣ್ಣು ತಿನ್ನೋಕೆ ಒಂದೇ ಒಂದು ಬೇಜಾರಿದೆ, ಅಂಟಾಗ್ಬಿಡುತ್ತೆ ಕೈಗೆ ಅಂತ. ಯಾರಾದರೂ ಬಿಡಿಸ್ಕೊಟ್ರೆ ತಿಂದ್ಬಿಡ್ಬೋದು. ಹೌದಾ, ಅದು ಇವಾಗ ಬೇಡ. ನೀನೇನು ನೋಟ್ಸ್ ಗಿಟ್ಸ್ ಎಲ್ಲ ಬರೆಯಲ್ವಾ? ತಲೆ ಕೂದಲು ನೆಂದೈತದೆ. ಆಟ ಆಡಿ ನೆಂದಿರೋದೋ ಇಲ್ಲ ಹಲಸಿನಣ್ಣು ಇದು ಮಾಡ್ತಿದ್ದ ನೋಡಿ ಫೋನ್. ಯಾಕೆ ಬಂದ? ನಾಯಿ ಬಂದೈತೆ ಹಲಸಿನ ತೊಳೆಗೆ. ಬೋನು ಕೈ ತೊಳ್ದ ನೀನು? ಯಾವಾಗ? ಅದು ಫುಲ್ ಒಳಗೈತೆ ಕಣ್ ಬೋನು, ಕ್ಯೂಚ್ ಹಾಕ್ಬೇಡ. ಪೂಸಿ ಹೊಡಿತಿರೋದ, ಕೊಡು ನನಗೊಂದ ಅಂತ. ಕೊಡವ ಪಾಪ, ತಿಂತೈತೆ. ಒಂದು ಕೆಲಸ ಮಾಡಂತ ಅಡಿಪೋನು, ಡ್ರೆಸ್ ಚೇಂಜ್ ಆಗಿ ಬಂದ್ಬಿಟ್ಟು ಕಟ್ ಮಾಡ್ತೀನಿ. ಕುಯ್ದೆಲ್ಲ ಬಿಡ್ಸಿಟ್ಟೋಣ. ಅಪ್ಪನೂ ತಿನ್ನುತ್ತೆ ತಡಿ. ಅಪ್ಪ ಬಿಡ್ಸ್ಕೊಂಡು ತಿನ್ನೋದು ಅಂತಂದರೆ ತಿನ್ನೋಕೆ ಇದು ಮಾಡುತ್ತೆ ಪಾಪ. ಕುಯ್ದುಬಿಟ್ಟು ಬಿಡ್ಸಿಟ್ಟೋಣ ತಡಿ. ಚಪ್ಪಲ್ ನೋಡಿ ಉದ್ದು ಬಿಡ್ಕೊ ಬರೋದ. ಇಲ್ಲ ಕಂಡೆ, ನಿಮ್ಸಕ್ಕೆ ಹೋಗ್ಬೇಡ. ಈಗ ಡ್ರೆಸ್ ಚೇಂಜ್ ಮಾಡಿ ಬಂದ್ಬಿಟ್ಟು
ಹಲಸಿನ ತೊಳೆ ಕುಯ್ಕೊಳ್ಳೋಣ. ತಿನ್ಬಿಡ ಅದರ ಡ್ರೆಸ್ ಬಂದ್ಬಿಟ್ಟು ಹಸಿನ ತೊಳೆ ಈ ಡ್ರೆಸ್ಸಲ್ಲಿ ಈ ಥರ ಫೀಲಲ್ಲಿ ಒಂಥರ ಏನು ಹೇಳ್ತಾರೆ, ಹೊರಗಡೆ ಹೋಗೋ ರೆಡಿ ಆದಮೇಲೆ ಈ ಥರ ಡ್ರೆಸ್ಸಲ್ಲೆಲ್ಲ ಕುತ್ಕೊಂಡು ಹಲಸಿನ ಕುಯ್ಯೋದ ಏನು ಮಾತು ಅಂತ ಮಾತಾಡ್ತೀಯ. ಇವಾಗ ಒಂದೇ ಸತಿ ಎಲ್ಲ ಚೇಂಜ್ ಆಗಿ ಬರ್ತೀವಿ ನೋಡಿ. ಹಲಸಿನ ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವೀಟಾಗಿದೆ, ಚೆನ್ನಾಗಿದೆ ಅಲ್ವಾ ಬೋನು? ಕಾಣಿಸ್ತಾ ಇದ್ದೀನಿ ನನ್ನ ಬೋನು. ನಾನು ಹಿಂಗೆ ಕತ್ಲೆ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದೀಯಲ್ಲ, ಕಾಣಿಸ್ತಾ ಇದ್ದೀನಿ ನಾನು? ಕಾಣಿಸ್ತಿದೆ. ಹಲಸಿಂದು ಅಲ್ಲ ಹಲಸಿನಣ್ಣಿಂದು ಎಷ್ಟೋ ರೆಸಿಪಿಗಳಿದೆ ಗೊತ್ತಾ ಬೋನು? ಮಾಡ್ಬೋದು. ಮಾಡಲ್ಲ ಅಷ್ಟೇ ನಿಮಗೆ ನೀವು. ನಾನು ಮಾಡಕ್ಕೆ ಟೈಮ್ ಬೇಡವಾ ಮಗನೇ, ನೀನು ಹಂಗೆ ಅಂತೀಯ. ಅಂತೀನಿ. ಟೈಮ್ ಇಲ್ವೇ ಇಲ್ಲೇ? ಯಾಕೆ ಜನರೇ ನೀವು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ಯಾಕೆ ಜನರೇ ನೀವು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ಭುವನ್ ಗೌಡ್ರೆ ಟೈಮ್ ಬೇಡವಾ? ಇನ್ನೊಂದೇನಂದರೆ ಹಲಸಿನ ತೊಳೆಗಿಂತ ಈ ಕಿರಿದೋಳೆ ಬರುತ್ತಲ್ಲ, ಇದು ಸಖತ್ ಟೇಸ್ಟ್ ಇರುತ್ತೆ. ಕಿರಿದೋಳೆ ಅಂದರೆ ಇದು ಹಲಸಿನ ತೊಳೆಗೆ ಅಂಟ್ಕೊಂಡಿರುತ್ತಲ್ಲ, ಶಾಡೆ ಇದಕ್ಕೆ ಶಾಡೆ ಅಂತೀವಲ್ಲ. ವೈಟ್ ಕಲರ್ ತುಕ? ವೈಟ್ ಕಲರ್ ಅಲ್ಲ, ಹಲಸಿನ ತೊಳೆ ಹಂಗೆ ಇರುತ್ತೆ ನೋಡು ಒಂದೊಂದು, ಅದಕ್ಕೆ ಅದು ಸಖತ್ ಟೇಸ್ಟ್ ಇರುತ್ತೆ. ಹಲಸಿನ ಹಣ್ಣು ಎಷ್ಟು ಟೇಸ್ಟ್ ಇರುತ್ತೆ ಅಷ್ಟೇ ಅದನ್ನು ಟೇಸ್ಟ್ ಇರುತ್ತೆ. ಕಿರಿದೋಳೆ ಅಂದರೆ ಭುವನು ನೋಡಿ ಹಿಂಗಿರುತ್ತೆ. ನಾನು ಕೊಡ್ಬೇಕಾನೆಯ ಹಿಂಗೆ ಕೊಡ್ಬೇಕಾಯ್ತಲ್ವ, ತಪ್ಪಾಗಿ ಹೋಗ್ಬಿಡ್ತಲ್ಲ, ಸಂಸ್ಬಿಡಿ ನಮ್ಮ. ಅಯ್ಯೋ, ಯಾರು ಬಿಡಿಸ್ಕೊಟ್ರೆ ತಿನ್ಬಿಡ್ಬೋದು ನಮ್ಮ ಅವರಿ. ಅದಕ್ಕೇನೆ ಇದು ಮಾಡ್ತಾರೆ ಏನಂತಂದರೆ, ಬಿಡಿಸಿಟ್ಟು ಅವ್ರಿಗೆ ಹೆಂಗೆ ಅಂದರೆ ಈ ಹಲಸಿನ ಬೀಜನೂ ತೆಗೆದು ಇಟ್ಬೇಕು. ಅವ್ರಿಗೆ ಹೆಂಗೆ ಇಷ್ಟ ಅಂತಂದರೆ ಹಲಸಿನ ಬೀಜ ತೆಗೆದುಬಿಟ್ಟು ಅದನ್ನು ಸೀಳಂಗೆ ಮಾಡಿ ಅದಕ್ಕೆ ಕಾಯಿ ತುರಿ ಬೆಲ್ಲ ಹಾಕ್ಬಿಟ್ಟು ಒಂಥರ ಮಿಕ್ಸ್ ಮಾಡಿ ಇಡಬೇಕು. ಅದು ಸಖತ್ ಇಷ್ಟ ಅವರಿಗೆ. ಅದ್ರ ಅರ್ಧನೂ ಹಾಕಲ್ಲ, ಫುಲ್ ಕುಯ್ದ್ರು ಕುಯ್ಯಕ್ಕೂ ಆತಿಲ್ಲ. ಕಾಣಿಸ್ತಾ ಇದೀನಿ ನಮಗ ನಾನು? ನಿಮ್ಮ ಫೇಸ್ ಕಾಣ್ತಾ ಇಲ್ಲ, ನಿಮ್ಮ ಬಾಡಿ ಕಾಣ್ತಾ ಇದೆ. ಕತ್ಲೆ ಅನ್ನಿಸ್ತಾ ಇತ್ತಲ್ಲ. ಕತ್ಲೆ ನಿಮ್ಗಲ್ಲ. ಕತ್ಲೆ ಅಲ್ಲ, ಸಂಜೆ ಆಯ್ತಲ್ಲ. ಎಷ್ಟಾಯ್ತು ಮಗ ಟೈಮ್? ಅಲ್ಲಿ ಇದಲ್ಲ ಇದು ಕೋಸ್ಕೊಂಡ್ರೆ ತುಂಬಾ ಬೆಳಕು ಕಾಣ್ತಾ ಐತೆ. ಇಲ್ಲಿ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಈಗ ಮಧ್ಯಾಹ್ನ ಇದ್ದಂಗೆ ಕಾಣ್ತಾ ಇದೆ ಕ್ಯಾಮ್ರಾದಲ್ಲ. ಅಲ್ಲಿ ಕೆಂಪು ಕಾಣ್ತಾ ಇದೆ, ಇಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆ. ಹೆಂಗ ಮಳೆ ಬರ್ಬೇಕಾದ್ರೆ ನೀರು ಇರ್ತಿರ್ತಲ್ಲ ಆ ಕಡೆಯ, ಸೇಮ್ ಹಂಗೆ ಕಾಣ್ತಿರೋದು. ಹೌದಾ ಹೌದಾ ಹೌದು. ಅದು ಮಳೆ ಶುರುವಾಯಿತು. ಮಳೆ ಬರ್ತಿದೆ, ಜೋರಾಗೆ ಬರ್ತಿದೆ. ಮಳೆ ಬರಬೇಕು. ಎಲ್ಲ ಕಡೆ ಜೋಳ ಹಾಕಿದ್ದಾರೆ ಇವಾಗ, ನಮ್ಮ ಕಡೆ ಎಲ್ಲ. ಬೇರೆ ಕಡೆ ಹೇಗೋ ಗೊತ್ತಿಲ್ಲ. ಮಳೆ ಬರಬೇಕು, ಬೇಕಿದೆ ಮಳೆ ಇವಾಗ ರೈತರಿಗೆಲ್ಲ. ಹಲಸಿನ ಹಣ್ಣು ಬಿಡಿಸಾಯ್ತು, ಇಷ್ಟು ಸಿಕ್ತು. ಅದರಲ್ಲಿ ಬಿಡಿಸುವಾಗ ಒಂದು 4 ತೊಳೆ ತಿಂದೆ. ಅದನ್ನು ಬೀಜನೂ ಅದನ್ನು ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ಅದು ಸ್ವಲ್ಪ ಏನಂದರೆ ಸಾಫ್ಟಾಗೈತೆ ಸಖತ್ತಾಗಿ. ಏನಾದರೂ ಗುಳಕ್ಕಂತ ಭುವನು ಹೊಟ್ಟೆ ಒಳಗೆ ಬೀಜ ಹೋಗ್ಬಿಟ್ರಿ ಅಂತ ಭಯ. ಅದಕ್ಕೇ ತೆಗೆದು ಇಡ್ತಾ ಇದ್ದೀನಿ. ತಿನ್ನುವಾಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನಲಿ, ಏನು ಸಿಗಾಕಬಾರ್ದು ಮಗಿನ ಕೈಗೆ ಅಂತ ಅಲ್ವೇನವ? ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.